ಪುರುಷಸ್ಯ ಕುರಿಯಾತ್ ಕಿಮ್ಮಯಿ ಮೃತ್ಯು. ನಾವು ಚೆನ್ನಾಗಿ ಯಾವುದೇ ಥರದ ಮೌಢ್ಯ ಮೋಹಕ್ಕೆ ಅವಕಾಶ ಕೊಡದೆ ಸರಿಯಾದ ರೀತಿಯಿಂದ ಜಡವಾದ ದೇಹ, ಜೀವ ಮತ್ತು ಭಗವಂತ, ಒಂದು ಕಡೆ ಭಗವಂತ, ಒಂದು ಕಡೆ ಜಡ ದೇಹ, ಇವುಗಳಿಂದ ತಾನು ಬೇರೆ. ಜಡದ ಧರ್ಮವೂ ನನಗಿಲ್ಲ, ಭಗವಂತನ ಶಕ್ತಿಯೂ ನನಗಿಲ್ಲ. ಜಡವಸ್ತುಗಳಲ್ಲಿರುವ ವಿಕಾರಗಳು ನನ್ನಲ್ಲಿಲ್ಲ, ಭಗವಂತನ ಮಹಿಮೆಯೂ ನನ್ನಲ್ಲಿ. ಅವನಿಗೆ ತಾನು ಬೇರೆ ಎಂಬುದಾಗಿ ತನ್ನ ನಿಜವಾದ ವ್ಯಕ್ತಿತ್ವವನ್ನು, ತನ್ನ ನಿಜ ಸ್ವರೂಪವನ್ನು ಅರಿತುಕೊಂಡು ಮೋಹಕ್ಕೂ ಅಹಂಕಾರಕ್ಕೂ ಒಳಗಾಗದೆ ನಡೆದರೆ ಅವನಿಗೆ ಮೃತ್ಯು ಅಂದರೆ ಈ ಸಂಸಾರದ ಭಯವೇ ಇಲ್ಲ. ಈ ಸಂಸಾರ ಹುಲಿಯಂತೆ ಬಹಳ ಭಯಂಕರ. ನಮಗೆ ಈ ಸಂಸಾರದಲ್ಲಿ ನರಕ, ಸ್ವರ್ಗ, ನಾನಾ ಥರದ ಯಾತನೆಗಳು, ದುಃಖದ ಸಂಕುಲ. ಇಂತಹ ದೊಡ್ಡ ಮೃತ್ಯು ಈ ಸಂಸಾರ. ಹುಲಿಗೆ ಹೆದರುವಂತೆ ನಾವು ಹೆದರಬೇಕಾಗಿದೆ. ಆದರೆ ಈ ವಿವೇಕ ಇದ್ದರೆ ತಾನು ಯಾರು, ಪರಮಾತ್ಮ ಮತ್ತು ಜಡ, ಇದಕ್ಕಿಂತ ಭಿನ್ನವಾದ ವ್ಯಕ್ತಿತ್ವ ಉಳಿಸಿಕೊಂಡು ಮೋಹ ಅಹಂಕಾರ ಎರಡನ್ನು ಬಿಟ್ಟು ತಾನಿದ್ದರೆ ಅವರಿಗೆ ಸಂಸಾರ ಹುಲಿಯಲ್ಲ, ಅದು ಕಾಗದದ ಹುಲಿ. ಲೆಕ್ಕವೇ ಇಲ್ಲ. ಕಾಗದದ ಹುಲಿಗೆ ಯಾರಾದರೂ ಹೆದರ್ತಾರ? ಇಲ್ಲ. ಅದರಂತೆ ಈ ನಿಜವಾದ ಮೃತ್ಯು ಭಯಂಕರ. ಆದರೆ ಸರಿಯಾದ ರೀತಿಯ ನಮ್ಮ ವ್ಯಕ್ತಿತ್ವದ ಪರಿಚಯ, ಭಗವಂತನ ಜ್ಞಾನ ಇದೆಲ್ಲ ಇದ್ದರೆ ಆಗ ತಾರ್ಣಯುವಾಸ್ಯ ವ್ಯಾಘ್ರ, ಕಾಗದದ ಹುಲಿಯಂತೆ ಅವನ ಮೃತ್ಯುವಿನ ಭಯವೇ ಇಲ್ಲ. ಆ ರೀತಿ ನಮ್ಮ ಜೀವನದಲ್ಲಿ ಸತ್ಯವನ್ನು ಯಾವಾಗಲೂ ಸತ್ಯಕ್ಕೆ ಬಹಳ ಬೆಲೆ ಕೊಡಬೇಕು. ಆತ್ಮನ ಬಗ್ಗೆ, ಜಗತ್ತಿನ ಬಗ್ಗೆ ಅನ್ಯಥಾ ಸಂತಂ ಆತ್ಮಾನಂ ಅನ್ಯಥಾ ಪ್ರತಿಪದಿ. ಹೇಗೆ ಉಂಟೋ ಜಗತ್ತು ಅದಕ್ಕಿಂತ ವ್ಯತ್ಯಾಸವಾಗಿ ತಿಳಿದರೆ, ಪರಮಾತ್ಮ ಹೇಗಿದ್ದೇನೆ ಅವನನ್ನು ವಿಕೃತವಾಗಿ ತಿಳಿದರೆ ದೊಡ್ಡ ಅನರ್ಥ. ಸತ್ಯವನ್ನು ಬಿಟ್ಟು ಹೋಗಬಾರದು. ಮೂರ್ತಿಯೇ ದೇವರು, ಇದು ಭ್ರಮೆ. ಪ್ರತಿಮೆ ದೇವರಲ್ಲ, ಅನೇಕರ ಭ್ರಮೆ. ಪ್ರತಿಮೆಯೇ ದೇವರು, ಪೂಜೆ ಮಾಡ್ತಾರೆ. ಪ್ರತಿಮೆ ದೇವರಲ್ಲ, ಪ್ರತಿಮೆಯಲ್ಲಿ ಭಗವಂತ ಅಡಗಿದ್ದಾನೆ. ಪ್ರತಿಮೆ ಬೇರೆ, ಪರಮಾತ್ಮ ಬೇರೆ, ನಾವು ಬೇರೆ, ನಮ್ಮ ಸ್ವಾಮಿಯಾದ ಭಗವಂತ ಬೇರೆ. ಈ ರೀತಿ ಸತ್ಯದ ಸರಿಯಾದ ಪರಿಜ್ಞಾನ ಅದು ಇಲ್ಲ ಅಂತಾದರೆ ವಿಪರೀತ ಜ್ಞಾನ, ಚಿಂತೇನ ನಕೃತಂ ಪಾಪಂ, ಅದೊಂದು ಥರದ ಕಳ್ಳತನ. ಸತ್ಯಕ್ಕೆ ಅಪಚಾರ ಮಾಡಿದರೆ ಅದೊಂದು ದೊಡ್ಡ ಕಳ್ಳತನ ಇದ್ದಂತೆ. ಆದ್ದರಿಂದ ಜಗತ್ತಿನ ಸತ್ಯ ಯಾವುದು ಸತ್ಯ ಈ ಜಗತ್ತಿನಲ್ಲಿ? ಆಚಾರ್ಯ ಮಧ್ವರು ಹೇಳ್ತಾರೆ, ಕೆಲವರು ಈ ಜಡ ಜಗತ್ತು ಬರೀ ಭ್ರಮೆ ಅಂತ. ಮತ್ತು ಕೆಲವರು ನಾಸ್ತಿಕರು ಹೇಳ್ತಾರೆ ದೇವರು ಇಲ್ಲವೇ ಇಲ್ಲ ಅಂತ. ದೇವರನ್ನೇ ಅಲ್ಲೆಗೆಳೆಯುವ ನಾಸ್ತಿಕರು, ಜಗತ್ತನ್ನೇ ಅಲ್ಲೆಗೆಳೆಯುವ ಕೆಲವು ವೇದಾಂತ. ಇದರಿಂದ ಜಗತ್ತಿನಲ್ಲಿ ಮಾಡಬೇಕಾದ ಕರ್ತವ್ಯದಿಂದಲೂ ವಿಮುಖರು. ಪ್ರಪಂಚವೇ ಕಲ್ಪನೆ, ಭ್ರಮೆ, ನಾವೇನು ಮಾಡಬೇಕಾಗಿಲ್ಲ ಎಂಬುದಾಗಿ ಜಗತ್ತಿನಲ್ಲಿ ಸಮಾಜಕ್ಕೆ ನಾವು ಮಾಡಬೇಕಾದ, ನಮ್ಮ ಉದ್ಧಾರಕ್ಕೆ ಮಾಡಬೇಕಾದ ಕರ್ತವ್ಯದಿಂದ ವಿಮುಖರಾಗ್ತೇವೆ. ಪರಮಾತ್ಮನ ಅಸ್ತಿತ್ವವೇ ಇಲ್ಲ, ಯಾವ ಭಯವೂ ಇಲ್ಲ, ಯಾರೂ ಕೇಳುವರಿಲ್ಲ. ಏನು ನಿಯಮ ಕಾನೂನು ಅದನ್ನು ಕಂಟ್ರೋಲ್ ಮಾಡತಕ್ಕವರು ಇಲ್ಲವೇ ಇಲ್ಲ. ಭಗವಂತನ ಭಯವೇ ಇಲ್ಲ, ಸ್ವಚ್ಛಂದ ವೃತ್ತಿ. ಭಗವಂತನ ಅಸ್ತಿತ್ವವನ್ನು ಮರೆತರೆ ಸ್ವಚ್ಛಂದ ವೃತ್ತಿ, ನಮ್ಮನ್ನು ಕೇಳುವರೇ ಇಲ್ಲ. ಜಗತ್ತಿನ ಅಸ್ತಿತ್ವವನ್ನು ಮರೆತರೆ ನಿಷ್ಕ್ರಿಯತೆ, ಯಾವ ಥರದ ಪ್ರವೃತ್ತಿಯೇ ಇಲ್ಲ, ಎಲ್ಲ ಭ್ರಮೆ ಎಂಬುದಾಗಿ ನಿಷ್ಕ್ರಿಯತೆ ಮತ್ತು ಸ್ವಚ್ಛಂದ ವೃತ್ತಿ ಎರಡಕ್ಕೂ ಅವಕಾಶ ಆಗ್ತದೆ. ಆದ್ದರಿಂದ ಜಗತ್ತಿನವೂ ಇದೆ, ಇದು ಬರೀ ಭ್ರಮೆ ಅಂತ ಪ್ರಪಂಚದಿಂದ ವಿಮುಖರಾಗಬಾರದು. ಜಗತ್ತೇ ಸತ್ಯ, ದೇವರನ್ನು ಮರೆತು ಅಲ್ಲಿಯೇ ಮುಳುಗಬಾರದು. ಈ ಸತ್ಯವಾದ ಜಗತ್ತು, ಇಲ್ಲಿ ಜೀವನು ತಾನು ಮಾಡಬೇಕಾದ ಸಾಧನೆ ಮಾಡಿ ಪರಮಾತ್ಮನನ್ನು ಮುಟ್ಟಬೇಕು. ಹೀಗೆ ಮೂರು ಸತ್ಯ, ಜೀವ, ಪರಮಾತ್ಮ, ಜಗತ್ತು, ಮೂರು ಸತ್ಯ. ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಡೆದರೆ ಅದು ಬಿಟ್ಟು ಜಗತ್ತನ್ನೇ ಅಲ್ಲಗಳೆಯುವುದು, ದೇವರನ್ನೇ ಅಲ್ಲಗಳೆಯುವುದು. ಆಚಾರ್ಯರು ಹೇಳ್ತಾರೆ, ಜಗತ್ತು ಸತ್ಯ, ದೇವರು ಸತ್ಯ. ದೇವರು ಇದ್ದಾನೆ, ಜಗತ್ತು ಸತ್ಯ. ಆದ್ದರಿಂದ ಪೂರ್ಣ ಪ್ರಜ್ಞ, ಉಳಿದದಲ್ಲಿ ಅರ್ಧ ಸತ್ಯ.
ಜಗತ್ತನ್ನು ಒಪ್ತಾರೆ, ದೇವರನ್ನು ಒಪ್ಪುವುದಿಲ್ಲ. ದೇವರನ್ನು ಒಪ್ತಾರೆ, ಜಗತ್ತನ್ನು ಒಪ್ಪುವುದಿಲ್ಲ. ಇದು ಅರ್ಧ ಸತ್ಯ. ಪೂರ್ಣ ಸತ್ಯ ಜಗದ್ಗುರು ಮಧ್ವಾಚಾರ್ಯ ಹೇಳ್ತಾರೆ. ಈ ಶ್ಲೋಕವನ್ನು ಹೇಳಿಕೊಂಡು ಎಲ್ಲಿಯೂ ಕೂಡ ಜಡವಸ್ತುವನ್ನಾಗಲಿ ಭಗವಂತನ ಬಗ್ಗೆ ಆಗಲಿ ನಮ್ಮ ಬಗ್ಗೆ ಆಗಲಿ ವಿಪರೀತ ಜ್ಞಾನ ಇರಬಾರದು. ಸತ್ಯವನ್ನು ನಾವು ಅರಿತುಕೊಳ್ಬೇಕು. ಯಾವುದು ನಿಜವಾದ ಸತ್ಯ ಎಂಬುದನ್ನು ಅರಿಯುವ ಪ್ರಯತ್ನ ಮಾಡಿ ಸತ್ಯಕ್ಕೆ ಅಪಚಾರ ಮಾಡಬಾರದು ಎಂಬುದನ್ನು ಇಲ್ಲಿ ಸರಸ್ವಯಾತ ಒತ್ತಿ ಹೇಳ್ತಾರೆ. ಅದು ಮತ್ತು ನಮ್ಮ ಉದ್ಧಾರಕ್ಕೆ ಎಷ್ಟು ವೇದ ಓದಿದರೂ ಪ್ರಯೋಜನ ಇಲ್ಲ. ವೇದ ಶಾಸ್ತ್ರ ಸಾಲದು, ಮತ್ಯಾವುದು ಬೇಕು? ಎಲ್ಲ ವೇದ ಅಧ್ಯಯನ ಮಾಡಿದರೂ ಶಾಸ್ತ್ರ ಅಧ್ಯಯನ ಮಾಡಿದರೂ ಅದರಂತೆ ನಡೀಬೇಕು. ನಾವು ಬರೀ ವೇದ ಪಾರಾಯಣ ಮಾಡ್ತೇವೆ, ವೇದ ಕಲಿತೇವೆ, ಅರ್ಥ ಮಾಡಿಕೊಳ್ತೇವೆ, ಪಾರಾಯಣ ಮಾಡ್ತೇವೆ. ವೇದ ಶಾಸ್ತ್ರದಲ್ಲಿ ಹೇಳಿದಂತೆ ನಡೆಯುವುದಿಲ್ಲ, ಏನು ಉಪಯೋಗವಿಲ್ಲ. ನೈವ ಸಾಮಾನಿ ರಚೋವಾಪಿ ನ ಯಜುಂಷಿ ತ್ರಾಯಂತೆ ನಾವು ಏನು ಕರ್ಮಾನುಷ್ಠಾನ ಮಾಡಿ ಪುಣ್ಯ ಪಾಪ ಇದನ್ನು ಅನುಭವಿಸ್ತಾ ಇದ್ದೇವೆ. ಇದರಿಂದ ಬಿಡುಗಡೆಯಾಗಬೇಕಾಗಿದ್ದರೆ, ಈ ಪಾಪ ಪುಣ್ಯಗಳ ಸಂಕೋಲೆಯಿಂದ ಬಿಡುಗಡೆ ಪಡೆಯಬೇಕಾಗಿದ್ದರೆ ಬರೀ ಶಾಸ್ತ್ರ ಓದಿದರೆ ಸಾಲದು, ಪಾರಾಯಣ ಮಾಡಿದರೆ ಸಾಲದು, ಅರ್ಥ ತಿಳಿದರೂ ಸಾಲದು. ಅದರಂತೆ ನಡೆಯಬೇಕು, ನಮ್ಮ ಕರ್ತವ್ಯ ಮಾಡಬೇಕು. ಆಗ ಮಾತ್ರ ಇದರಿಂದ ಬಿಡುಗಡೆಯಾಗಲಿಕ್ಕೆ ಸಾಧ್ಯ. ಅದಕ್ಕಾಗಿ ಧೃತರಾಷ್ಟ್ರ ಹೇಳ್ತಾನೆ, ಏನು ಯಾವ ಧರ್ಮವನ್ನು ಮಾಡ್ತೇವೆ, ಎಷ್ಟು ಪಾಪವೂ ನಡೀತಾ ಇದೆ. ಯಾವುದು ಬಲ, ಯಾವುದರಿಂದ ಯಾವುದನ್ನು ನಾಶ ಮಾಡಬಹುದು. ನಮ್ಮ ಜೀವನದಲ್ಲಿ ಎಷ್ಟೋ ಒಳ್ಳೆಯ ಕೆಲಸವನ್ನು ಮಾಡ್ತೇವೆ, ಕೆಲವೊಮ್ಮೆ ಕೆಟ್ಟ ಕೆಲಸವೂ ನಡೀತಾ ಇದೆ. ಯಾವುದು ಬಲ, ಯಾವುದರಿಂದ ಯಾವುದನ್ನು ಹೊಡೆಯಬಹುದು, ಇದು ಆಗುವುದೇ ಇಲ್ಲ. ಇದು ಎಷ್ಟು ನಾವು ಧರ್ಮ ಮಾಡ್ತೇವೆ, ಪಾಪ ಮಾಡ್ತೇವೆ, ಧರ್ಮ ಹೋಯಿತು. ಪುಣ್ಯ ಮಾಡ್ತೇವೆ, ಪಾಪ ಹೋಯಿತು. ಒಮ್ಮೆ ಪಾಪ ಕಳೆದುಕೊಳ್ತೇವೆ, ಮತ್ತು ಪುಣ್ಯ ಕಳೆದುಕೊಳ್ತೇವೆ, ಪುನಃ ಪುಣ್ಯ ಹುಟ್ಟುತ್ತದೆ. ಈ ರೀತಿಯಾಗಿ ಈ ಸಂಕೋಲೆಯಿಂದ ಬಿಡುಗಡೆಯೇ ಆಗುವುದು. ನಮ್ಮ ಜೀವನದಲ್ಲಿ ಈ ಕೆಟ್ಟ ಕೆಲಸವೂ ಮಾಡ್ತೇವೆ, ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅದರಿಂದ ಪುಣ್ಯದ ಫಲವು ದೊರೆಯುತ್ತದೆ, ಪಾಪದ ಫಲವೂ ದೊರೆಯುತ್ತದೆ. ಜೀವನದಲ್ಲಿ ಸುಖವನ್ನು ಅನುಭವಿಸ್ತೇವೆ, ದುಃಖವನ್ನು ಅನುಭವಿಸ್ತೇವೆ. ಯಾಕೆ? ಎರಡೂ ಉಂಟು ನಮ್ಮಲ್ಲಿ, ಪುಣ್ಯ ಪಾಪ ಎರಡೂ. ಇದನ್ನು ಮಾಡುತ್ತಲೇ ಇದ್ದೇವೆ. ಯಾವಾಗ ಬಿಡುಗಡೆ? ಇದರ ಬಿಡುಗಡೆ ಆಗಲಿಕ್ಕೆ ಒಂದೇ ಮಾರ್ಗ. ನಮ್ಮ ಕರ್ತವ್ಯ ಎರಡು ಥರ. ಒಂದು ಫಲಾಪೇಕ್ಷೆಯಿಂದ, ಏನಾದರೂ ಸ್ವರ್ಗ ಬೇಕು, ಸಂಪತ್ತು ಬೇಕು, ಅಧಿಕಾರ ಬೇಕು, ಈ ಅಪೇಕ್ಷೆಯಿಂದ ಕರ್ತವ್ಯ ಮಾಡ್ತೇವೆ. ಇದು ಪ್ರವೃತ್ತ ಕರ್ಮ, ಅದು ಫಲಾಪೇಕ್ಷೆಯಿಂದ ಮಾಡುವ ಕರ್ಮ. ಇದನ್ನು ಎಷ್ಟು ಮಾಡಿದರೂ ಅದರಿಂದ ನಾವು ಭೋಗ ಅನುಭವಿಸ್ತೇವೆ. ಆಗ ಭೋಗ ಅನುಭವಿಸುವಾಗ ಕೆಲವು ಪಾಪವು ನಡೀತದೆ. ಹೀಗಾಗಿ ಪುಣ್ಯ ಪಾಪ ಎರಡೂ ನಮ್ಮ ಜೀವನದಲ್ಲಿ ಮಿಶ್ರಣ. ಹೀಗಾಗಿ ಒಮ್ಮೆ ಪುಣ್ಯದ ಫಲ ಅನುಭವಿಸಲಿಕ್ಕೆ, ಪಾಪದ ಫಲ ಅನುಭವಿಸಲಿಕ್ಕೆ ಸ್ವರ್ಗ ನರಕ ಮೇಲೆ ಕೆಳಗೆ ಹೋಗ್ತಲೇ ಇದ್ದೇವೆ. ಈ ಚಕ್ರದಿಂದ ಬಿಡುಗಡೆ ಆಗುವುದೇ ಇಲ್ಲ. ನಾವು ಫಲಾಪೇಕ್ಷೆಯಿಂದ ಸತ್ಕರ್ಮ ಮಾಡ್ತೇವೆ, ರಾಗದ್ವೇಷದಿಂದ ದುಷ್ಕರ್ಮ ಮಾಡ್ತೇವೆ. ಎರಡಕ್ಕೂ ಸ್ವಾರ್ಥವೇ ಕಾರಣ. ಪುಣ್ಯ ಮಾಡಲಿಕ್ಕೂ ಸ್ವಾರ್ಥ, ಸುಖ ಬೇಕು ಅಂತ. ಪಾಪ ಮಾಡುವಾಗಲೂ ಕೂಡ ಸ್ವಾರ್ಥವೇ, ಇದರಿಂದ ತಾತ್ಕಾಲಿಕ ಸುಖ ದೊರೆಯುತ್ತಿದೆ ಅಂತ. ಹೀಗೆ ಪುಣ್ಯ ಪಾಪ ಎರಡನ್ನೂ ಕೂಡ ಸ್ವಾರ್ಥಕ್ಕಾಗಿ ಮಾಡ್ತೇವೆ. ಇದರಿಂದ ಸುಖ ದುಃಖಗಳ ಅನುಭವ ನಿರಂತರ ನಮ್ಮ ಜೀವನದಲ್ಲಿ ನಡೆಯುತ್ತದೆ, ಬಿಡುಗಡೆ ಆಗುವುದೇ ಇಲ್ಲ. ಒಂದು ಸುಖ, ಅದನ್ನು ಪುಣ್ಯದ ಫಲ ಅನುಭವಿಸುವಾಗ ಮತ್ತೆರಡು ಪಾಪ ಆಗ್ತದೆ. ಅದರಿಂದ ಸುಖ ಅನುಭವಿಸುವಾಗ ಮತ್ತೆ ಪುಣ್ಯವು ನಡೆಯುತ್ತದೆ. ಹೀಗೆ ಇದು ಬೆಳೀತಾ ಹೋಗ್ತದೆ, ಮುಗಿಯುವುದೇ ಇಲ್ಲ. ಇದನ್ನು ನಾವು ಹಿಂದಕ್ಕೆ ಒಂದು ಉದಾಹರಣೆ ಕೊಟ್ಟು ಮುಗಿಯುವುದೇ ಇಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು? ಈ ಫಲಾಪೇಕ್ಷೆಯಿಂದ ಮಾಡುವ ಕರ್ತವ್ಯವಲ್ಲ, ಫಲದ ಅಪೇಕ್ಷೆ ಬಿಟ್ಟು, ಸ್ವಾರ್ಥ ಬಿಟ್ಟು, ಭಗವತ್ ಪ್ರೀತಿಯಾಗಲಿ, ದೇವರ ಅನುಗ್ರಹವಾಗಲಿ ಅಂತ ಕರ್ಮ ಮಾಡಬೇಕು. ಇದನ್ನು ನಿವೃತ್ತ ಕರ್ಮ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಇದನ್ನೇ ಹೇಳಿ. ನಾವು ಏನು ಮಾಡುವಾಗಲೂ ಕೂಡ ಅದು ಕೇವಲ ನಮ್ಮ ಸ್ವಾರ್ಥ ಇಟ್ಟುಕೊಳ್ಳದೆ ದೇವರ ಪ್ರೀತನಾಗಲಿ, ಲೋಕಕ್ಕೆ ಹಿತವಾಗಲಿ ಎಂಬುದಾಗಿ ನಿಸ್ವಾರ್ಥ ಭಾವದಿಂದ ಮಾಡಿದರೆ ನಮಗೆ ಅದರಿಂದ ಯಾವ ಸಂಸಾರದ ಬಂಧನದಿಂದ ಬಿಡುಗಡೆಯಾಗ್ತದೆ. ಇಲ್ಲದೆ ಹೋದರೆ ಎಷ್ಟು ಪುಣ್ಯ ಮಾಡಿದರೂ
ಅದರ ಜೊತೆಗೆ ಪಾಪವೂ ನಡೆಯುತ್ತದೆ. ಈ ಪುಣ್ಯ ಪಾಪ ಎರಡರಿಂದ ಸಂಸಾರದ ಚಕ್ರದಲ್ಲಿ ಸುತ್ತಾಡ್ತಲೇ ಇರ್ತೇವೆ. ಅದಕ್ಕೋಸ್ಕರ ಕರ್ತವ್ಯ, ಒಂದೇ ಕರ್ತವ್ಯ, ಭಗವತ್ ಪ್ರೀತಿಯಾಗಲಿ ಲೋಕಹಿತವಾಗಲಿ ಅಂತ ಸ್ವಾರ್ಥ ಬಿಟ್ಟು ಮಾಡಿದರೆ ಅದು ಮೋಕ್ಷಕ್ಕೆ ಕಾರಣ. ಅದೇ ಕರ್ತವ್ಯವನ್ನು ಸ್ವಾರ್ಥದಿಂದ ಮಾಡಿದಾಗ ಅದು ಸಂಸಾರಕ್ಕೆ ಕಾರಣ. ಅನೇಕ ಸಲ ದೃಷ್ಟಾಂತ ಕೊಟ್ಟಿದ್ದೇನೆ. ಕಿಲಿ ಕೈಯನ್ನು ಒಂದು ರೀತಿ ತಿರುಗಿಸಿದರೆ ಪೆಟ್ಟಿಗೆ ತೆರೆಯಬಹುದು, ಕಿಲಿ ಕೈಯನ್ನು ಮತ್ತೊಂದು ರೀತಿಯನ್ನು ತಿರುಗಿಸಿದರೆ ಪೆಟ್ಟಿಗೆ ಮುಚ್ಚಬಹುದು. ಪೆಟ್ಟಿಗೆ ಮುಚ್ಚಲಿಕ್ಕೂ ಕಿಲಿ ಕೈ, ಪೆಟ್ಟಿಗೆ ತೆರೆಯಲಿಕ್ಕೂ ಕಿಲಿ ಕೈ, ತಿರುಗಿಸುವ ವಿಧಾನ ಮಾತ್ರ ಬೇರೆ. ಅದರಂತೆ ನಾವು ಮಾಡತಕ್ಕ ಕರ್ತವ್ಯ ಸಂಸಾರಕ್ಕೂ ಕಾರಣ, ಮೋಕ್ಷಕ್ಕೂ ಕಾರಣ. ಆದರೆ ಮಾಡುವ ವಿಧಾನ ಸ್ವಾರ್ಥದಿಂದ ಮಾಡಿದರೆ ಮತ್ತಷ್ಟು ಸಂಸಾರ ಬಂಧನ. ಸ್ವಾರ್ಥ ತ್ಯಾಗ ಮಾಡಿದರೆ ಅದು ಬಿಡುಗಡೆ, ಮೋಕ್ಷಕ್ಕೆ ಕಾರಣ. ಆದ್ದರಿಂದ ನಮ್ಮ ಕರ್ತವ್ಯ ಕಿಲಿಕೆ ಇದ್ದಾಗೆ. ಪೆಟ್ಟಿಗೆ ತೆರೆಯಲಿಕ್ಕೂ ಬೇಕು, ಪೆಟ್ಟಿಗೆ ಮುಚ್ಚಲಿಕ್ಕೂ ಬೇಕು. ಸಂಸಾರ ಬಂಧನಕ್ಕೂ ನಾವು ಮಾಡುವ ಕ್ರಿಯೆ ಸ್ವಾರ್ಥ, ಲೋಭ, ಮೋಹದಿಂದ ಮಾಡಿದರೆ ಬಂಧನ. ಅದನ್ನು ಬಿಟ್ಟು ಮಾಡಿದರೆ ಅದು ಮೋಕ್ಷ. ಹೀಗೆ ನಮ್ಮ ಕರ್ತವ್ಯ ಧರ್ಮ ಯಾವ ಧರ್ಮ? ನಿಷ್ಕಾಮ ಧರ್ಮ, ಫಲಾಪೇಕ್ಷೆ ಇಲ್ಲದೆ ಮಾಡತಕ್ಕಂಥ ಕರ್ತವ್ಯ ಅದು ಮಾಡಿ. ಕೇವಲ ಸ್ವಾರ್ಥದಿಂದ ರಾಗದ್ವೇಷಕ್ಕೆ ಒಳಗಾಗಿ ಪುಣ್ಯ ಪಾಪ ಏನು ಮಾಡಿದರೂ ಉಪಯೋಗವಿಲ್ಲ. ಸ್ವಾರ್ಥ ತೊರೆದು ಭಗವತ್ ಪ್ರೀತಿಯಾಗಲಿ ಲೋಕಹಿತವಾಗಲಿ ಎಂಬ ಉದ್ದೇಶದಿಂದ ನಮ್ಮ ಎಲ್ಲ ಕರ್ತವ್ಯವನ್ನು ಮಾಡಬೇಕು. ಇದನ್ನು ನಿವೃತ್ತ ಕರ್ಮ ಅಂತ. ಇದೇ ಭಾಗವತ ಧರ್ಮ. ಕೃಷ್ಣ ಭಗವದ್ಗೀತೆಯಲ್ಲಿ ಇದನ್ನೇ ಉಪದೇಶ ಮಾಡಿ. ಯಾವ ವ್ಯವಹಾರ ಆಗಲಿ, ಹೊಟ್ಟೆಪಾಡಿ ಮಾಡುವ ಕಾರ್ಯವಾಗಲಿ ಎಲ್ಲ ಭಗವತ್ ಪೂಜೆ. ರೈತ ಮಾಡುವ ಕೃಷಿ ಅದು ದೇವರ ಪೂಜೆ, ವ್ಯಾಪಾರ ಅದು ದೇವರ ಪೂಜೆ. ಇದನ್ನು ಜನರಿಗೆ ಹಿತ ಆಗಲಿ, ಭಗವಂತನಿಗೆ ಪ್ರೀತಿಯಾಗಲಿ ಎಂಬುದಾಗಿ ನಮ್ಮ ವ್ಯವಹಾರ ನಿತ್ಯ ಜೀವನಕ್ಕಾಗಿ ಮಾಡುವ ಲೌಕಿಕ ವ್ಯವಹಾರ ಇರಬಹುದು, ಆಧ್ಯಾತ್ಮಿಕ ಮಾಡುವ ಪೂಜಾ ಅನುಷ್ಠಾನ ಎಲ್ಲ ಮಾಡುವಾಗಲೂ ಕೂಡ ಲೋಕ ಕಲ್ಯಾಣವಾಗಲಿ ಭಗವತ್ ಪ್ರೀತಿಯಾಗಲಿ ಈ ಉದ್ದೇಶದಿಂದ ಮಾಡಿದಾಗ ಕರ್ಮ ನಮಗೆ ಅಂಟಿಕೊಳ್ಳುವುದೇ ಇಲ್ಲ. ಅದು ಬಿಟ್ಟು ಮಾಡಿದಾಗ ಮಾತ್ರ ಅದನ್ನೇ ಕೃಷ್ಣ ಕರ್ಮಯೋಗ ಅಂತ. ಆ ಸ್ವಾರ್ಥ ಬಿಟ್ಟು ಮಾಡಿದಾಗ ಏನು ಮಾಡಿದರೂ ನಮಗೆ ಅದು ಅಂಟಿಕೊಳ್ಳುವುದೇ ಇಲ್ಲ. ಅದಕ್ಕಾಗಿ ಕರ್ಮ ಸಂಕೋಲೆಯಿಂದ ಬಿಡುಗಡೆ ಆಗಬೇಕಾಗಿದ್ದರೆ ನಾನು ಹಿಂದೆ ಒಂದು ಉದಾಹರಣೆ ಕೊಟ್ಟಿದ್ದೆ. ಈ ಅತಿಕಾಯ ಅವನನ್ನು ಕೊಲ್ಲುವಾಗ ಲಕ್ಷ್ಮಣ ಕೊಲ್ಲುವುದು. ಬಾಣಪ್ರಯೋಗ ಮಾಡಿದ ಅತಿಕಾಯನ ಕೈ ತುಂಡು ಬರಿಸಿದ, ಕಾಲನ್ನು ಬಾಣಪ್ರಯೋಗದಿಂದ ಭಿನ್ನಗೊಳಿಸಿದ, ತಲೆಯನ್ನು ಕೂಡ ಚಿನ್ನಗೊಳಿಸಿದ. ತಲೆ ಎರಡಾಯಿತು, ಕಾಲು ಕೈ ಎಲ್ಲವನ್ನು ಕಿತ್ತಿದ. ಅದೇ ಪರಿಣಾಮ ಏನಾಯಿತು? ಒಂದು ತಲೆ ಹೋಗಿ ಎರಡು ತಲೆ ಆಯಿತು, ಎರಡು ಕೈ ಹೋಗಿ ನಾಲ್ಕು ಕೈ ಆಯಿತು. ಅದನ್ನು ತುಂಡರಿಸಿದ, 8 ಆಯಿತು. ಅದನ್ನು ತುಂಡರಿಸಿದ, 16 ಆಯಿತು. ತುಂಡು ಮಾಡಿದಷ್ಟು ಅವನ ತಲೆ ಕೈ ಬೆಳೀತಾ ಹೋಯಿತು. ಹೇಗೆ ಅವನನ್ನು ಕೊಲ್ಲಬೇಕು? ಎಷ್ಟು ಬಾಣ ಪ್ರಯೋಗ ಮಾಡಿ 100, 200 ತಲೆ ಆಯಿತು, ಮತ್ತಷ್ಟು ಬೆಳೆದ. ಆ ಸ್ಥಿತಿ ನಮ್ಮ ಕರ್ಮಾಚರಣೆ ಸಂಸಾರದಲ್ಲಿ. ಏನು ನಾವು ಮಾಡಿದರೂ ಒಂದು ಕೆಲಸ ಮಾಡುವಾಗ 10 ಜನ್ಮಕ್ಕೆ ಬೇಕಾಗುವಷ್ಟು. ಒಂದೊಂದು ಕೆಲಸ ಮಾಡುವಾಗ ಆ ಅತಿಕಾಯನ ಶರೀರಕ್ಕೆ ಬಾಣ ಪ್ರಯೋಗ ಮಾಡಿದಷ್ಟು ತಲೆ ಕೈ ಕಾಲೆಲ್ಲ ಬೆಳೆದಂತೆ ನಾವು ಎಷ್ಟು ಸಂಸಾರದಲ್ಲಿ ಕಾರ್ಯ ಮಾಡ್ತೇವೆ, ಎಷ್ಟು ಭೋಗ ಅನುಭವಿಸ್ತೇವೆ, ಅಷ್ಟು ಕರ್ಮ ಫಲ ಪುಣ್ಯ ಪಾಪ ಬೆಳೀತಲೇ ಹೋಗಿ ನಾಶ ಮಾಡಲಿಕ್ಕೆ ಆಗುವುದಿಲ್ಲ. ಏನು ಮಾಡಬೇಕು ಉಪಾಯ? ಕೊನೆಗೆ ಲಕ್ಷ್ಮಣನಿಗೆ ಅಶರೀರ ಮಣೆ ಆಯಿತು. ಹೀಗೆಲ್ಲ ಮಾಡಬೇಡ, ಅವನ ಹೃದಯಕ್ಕೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡು. ಆವಾಗ ಪೂರ್ತಿ ಅವನು ಯಾವುದೂ ತಲೆ ಕೈ ಕಾಲು ಯಾವುದೂ ಉಳಿಯಲಿಲ್ಲ. ಅದರಂತೆ ನಮ್ಮ ಕರ್ಮ ನಾವು ಮಾಡುವ ಪುಣ್ಯ ಪಾಪಗಳೆಲ್ಲ ಅತಿಕಾಯ ಇದ್ದಾಗೆ ಎಷ್ಟು ನಾವು ಅನುಭವಿಸಿದರೂ ಬೆಳೀತಾ ಹೋಗ್ತದೆ. ಅದನ್ನು ನಾಶ ಮಾಡಲಿಕ್ಕೆ ದೊಡ್ಡ ಬ್ರಹ್ಮಾಸ್ತ್ರ ಭಗವಂತನ ಸಾಕ್ಷಾತ್ಕಾರ. ಭಗವಂತನ ಸಾಕ್ಷಾತ್ಕಾರವೆಂಬ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದರೆ ಮಾತ್ರ ಇದು ಸಾಧ್ಯ. ಅದಕ್ಕಾಗಿ 2 ಮಾರ್ಗ. ಒಂದು ಫಲಾಪೇಕ್ಷೆಯಲ್ಲಿ ನಾವು ಮಾಡುವ ಕರ್ತವ್ಯ, ಇನ್ನೊಂದು ಮನಸ್ಸಿನಲ್ಲಿರುವ ಕೆಟ್ಟ ದೋಷಗಳು ಕಾಮ ಕ್ರೋಧ ಅದನ್ನೆಲ್ಲ ಬಿಟ್ಟು ಸದ್ಗುಣಗಳನ್ನು ಬೆಳೆಸಬೇಕು. ಜೀವನದಲ್ಲಿ ದುರ್ಗುಣಗಳನ್ನು ತ್ಯಾಗ ಮಾಡಿ ಸದ್ಗುಣಗಳನ್ನು ಬೆಳೆಸುವುದು.
ಫಲಾಪೇಕ್ಷೆಯಿಲ್ಲದೆ ಕರ್ತವ್ಯ ಮಾಡು. ಆಗ ಅಂತಃಕರಣ ಪರಿಶುದ್ಧವಾಗಿ ನಾವು ಧ್ಯಾನ ಮಾಡಿ ಸಾಕ್ಷಾತ್ಕಾರ ಪಡೆಯಬೇಕಾಗಿದ್ದರೆ ಒಂದು ಕಡೆ ಫಲಾಪೇಕ್ಷೆಯಿಲ್ಲದೆ ಕರ್ತವ್ಯ, ಇನ್ನೊಂದು ಕಡೆ ದುರ್ಗುಣಗಳನ್ನು ಪರಿತ್ಯಾಗ ಮಾಡಿ ಸದ್ಗುಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು. ಈ ಎರಡು ರೀತಿಯಿಂದ ನಾವು ಧ್ಯಾನ ಮಾಡಿ ಸಾಕ್ಷಾತ್ಕಾರ ಪಡೆದಾಗ ಮಾತ್ರ ಈ ಬಿಡುಗಡೆ ಆಗ್ತದೆ. ಒಮ್ಮೆಲೆ ಸಾಧ್ಯವಿಲ್ಲ. ಈ ದೃಷ್ಟಿಕೋನ ಇಟ್ಟುಕೊಂಡು ಈ ದಾರಿಯಲ್ಲಿ ನಡೆಯಲಿಕ್ಕೆ ಸದ್ಗುಣಗಳಿಗೆ ಆದಷ್ಟು ಹೆಚ್ಚು ಅವಕಾಶ ಕೊಟ್ಟು ಪ್ರತಿದಿನ ಪ್ರತಿ ವರ್ಷಕ್ಕೊಮ್ಮೆ ಆಗಲಿ ಇವತ್ತು ಈ ವರ್ಷದಲ್ಲಿ ಎಷ್ಟು ಕೆಟ್ಟ ಗುಣ ಬಿಟ್ಟಿದ್ದೇವೆ, ಎಷ್ಟು ಒಳ್ಳೆಯ ಗುಣ ಸಂಪಾದಿಸಿದ್ದೇವೆ, ಆತ್ಮನಿರೀಕ್ಷಣೆ ಮಾಡಬೇಕು. ಸದ್ಗುಣಗಳನ್ನು ಜೀವನದಲ್ಲಿ ಬೆಳೆಸಬೇಕು, ದುರ್ಗುಣಗಳನ್ನು ತ್ಯಾಗ ಮಾಡಬೇಕು. ಇನ್ನೊಂದು ಕಡೆ ನಾವು ಮಾಡುವ ಕಾರ್ಯ ಸ್ವಾರ್ಥ, ಕೇವಲ ಸ್ವಾರ್ಥ ಅಲ್ಲ, ಭಗವತ್ ಪ್ರೀತಿ ಲೋಕಹಿತ. ಇದನ್ನಿಟ್ಟುಕೊಂಡು ಮಾಡಿದರೆ ನಿಷ್ಕಾಮ ಕರ್ಮ ಮತ್ತು ಸದ್ಗುಣಗಳನ್ನು ಬೆಳೆಸು. ಈ ಮೂಲಕ ನಮ್ಮ ಜೀವನವನ್ನು ಬೆಳೆಸಿ ಆ ಸಂಸಾರದ ಬಿಡುಗಡೆಗೆ ಪ್ರಯತ್ನ ಮಾಡಬೇಕು ಎಂಬುದನ್ನು ಅನೇಕ ಶ್ಲೋಕಗಳಿಂದ ಸನತ್ಸುಜಾತರು ಧೃತರಾಷ್ಟ್ರರಿಗೆ ಉಪದೇಶ ಮಾಡಿದ್ದಾರೆ. ನಮಗೆ ಇವತ್ತಿನ ಪ್ರವಚನವನ್ನು ಮುಕ್ತಾಯಗೊಳಿಸ್ತಾ ಇದ್ದೆ.